ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಗೃಹಲಕ್ಷ್ಮಿ 5,000 ಕೋಟಿ ಭಯಂಕರ ಹಗರಣ ಅಂತ ಈಗ ಬಿಜೆಪಿ ಏನು ಇಡ್ತಾ ಇದೆ ವಿಚಾರವನ್ನ, ಅದಕ್ಕೆ ಉತ್ತರ ಕೊಟ್ಟು ತಪ್ಪನ್ನ ಒಪ್ಪಿಕೊಂಡ ಸಚಿವೆ. ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಅದಕ್ಕಿಂತ ದೊಡ್ಡ ಬೆಳವಣಿಗೆ ಆಗಿದೆ. ಈಗ ಸಿದ್ದರಾಮಯ್ಯನವರ ವಿರುದ್ಧ DKT ಮುಗಿಬಿದ್ದಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಾದಂತಹ ಈ ಕಳ್ಳಾಟ ಯಾರ ಕಾರಣದ್ದು ಮತ್ತು ಬಿಹಾರದ 5,000 ಕೋಟಿ ಲಿಂಕ್ ಎಲೆಕ್ಷನ್ಗೆ ಹೋಯ್ತಾ ಅಂತ ಬಿಜೆಪಿ ಎತ್ತಾ ಇದ್ದಾಗ ಈಗ ಸಿದ್ದು ವಿರುದ್ಧ ಮುಗಿಬಿದ್ದ DKT ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಮಧ್ಯಪ್ರವೇಶ ಮಾಡಿ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯನವ್ರಿಗೆ, ಅದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸಚಿವೆ ಸದನಕ್ಕೆ ಕೊಟ್ಟಿರೋ ಉತ್ತರ ಏನು, ಯಾವ ರೀತಿ ತಪ್ಪು ಒಪ್ಕೊಂಡಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ, ಕ್ಷಮೆ ಕೇಳ್ತಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ. ಇದೊಂದು ಯಶಸ್ವಿ ಯೋಜನೆ. ಇಷ್ಟು ಹೇಳ್ತಿದ್ರು, ಪದೇ ಪದೇ ನೀವು ಫೆಬ್ರವರಿ ಮಾರ್ಚ್ ತಿಂಗಳು ಬಂದಿಲ್ಲ ಅಂತ ಏನು ಹೇಳ್ತಾ ಇದ್ರಿ. ವಿಪಕ್ಷ ನಾಯಕರಿಗೂ ನಾನು ಮನವಿ ಮಾಡಿ ಕೇಳ್ಕೊಳ್ತೀನಿ, ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಸೋ ಕೆಲಸವನ್ನ ನಾವು ಮಾಡ್ತೀವಿ ಅಂತಾರೆ. ಅಂದ್ರೆ ತಪ್ಪನ್ನ ಒಪ್ಪಿಕೊಂಡು ಆ ಕೆಲಸ ಮಾಡ್ತೀವಿ ಅಂತಾರೆ. ಪದೇ ಪದೇ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾನೆ ಇದ್ರಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ನಾನು ಇದ್ದೀನಿ, ಸದನ ದಾರಿ ತಪ್ಪಿಸ್ಬೇಕು ಅಂತ ಖಂಡಿತ ಆ ಕೆಲಸ ಮಾಡಿಲ್ಲ. ಆರ್ಥಿಕ ಇಲಾಖೆ ಜೊತೆ ನಾನು ಮಾತಾಡ್ತೀನಿ ಅಂತಿದ್ದಾರೆ ಸಚಿವೆ. ಅವತ್ತೇನಂದಿದ್ರು, ಬಂದಿದೆ ಅಂತ ಹೇಳಿದ್ರು. ಬಂದಿಲ್ಲ, ನಾವು ಇಷ್ಟು ಜಿಲ್ಲೆಗಳಲ್ಲಿ 10 ಜಿಲ್ಲೆಗಳಿಂದ ಗ್ರೌಂಡ್ ರಿಪೋರ್ಟ್ ತಗೊಂಡು ಮಾತಾಡ್ತಿದ್ದೀವಿ, ಬಂದಿಲ್ಲ ಅಂತ ಬಿಜೆಪಿ ಇಡ್ತು ಲೆಕ್ಕವನ್ನ. ಯಾವ ಜಿಲ್ಲೆ, ಚಿತ್ರದುರ್ಗ, ಕೊಪ್ಪಳ, ಅದು ಇದು ಅಂತ ಎಲ್ಲ ಕಡೆ ಎನ್ಕ್ವೈರಿ ಮಾಡಿದಾಗ ಬಂದಿಲ್ಲ. ನೀವು ಬಂದಿದೆ ಅಂತಿದ್ರಿ, ಆಗಸ್ಟ್ ಸೆಪ್ಟೆಂಬರ್ ತನಕ ಬಂದಿದೆ ಅಂತಿದ್ರಿ. ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು, ನನ್ನ ಮಾಹಿತಿ ಪ್ರಕಾರ ಬಂದಿದೆ, ಸೆಪ್ಟೆಂಬರ್ ತನಕ ಬಂದಿಲ್ಲ ಅಂದ್ರೆ ಹಾಕಿಸ್ತೀನಿ ಅಂತ ಸಾಫ್ಟ್ ಆಗ್ತಾರೆ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ಹತ್ರ. ಅಂದ್ರೆ ಅಲ್ಲಿ ಗೊತ್ತಾಯ್ತು, ಎಸ್ ಸಿದ್ದರಾಮಯ್ಯನವರು ಸಾಫ್ಟ್ ಆದ್ರು, ಅರ್ಥ ಆಯ್ತು ಅವ್ರಿಗೆ ವಿಷಯ ಅಂತ. ಈಗ ಹೇಳ್ತಿದ್ದಾರೆ ನೋಡಿ, ಸದನ ದಾರಿ ತಪ್ಪಿಸ್ಬೇಕು ಅಂತ ನಾನೇನು ಹೇಳಿರ್ಲಿಲ್ಲ, ಹಂಗಂತ ಡೈವರ್ಟ್ ಮಾಡೋದಕ್ಕೂ ಪ್ರಯತ್ನ ಮಾಡಿಲ್ಲ. ನಾನು ಆರ್ಥಿಕ ಇಲಾಖೆ ಜೊತೆ ಮಾತಾಡ್ತೀನಿ, ವಿಚಾರಿಸಿದಾಗ ಇನ್ನೂ 2 ತಿಂಗಳ ಹಣ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ವಿಷಾದ ವ್ಯಕ್ತಪಡಿಸ್ತೀನಿ, ಸಾಲಲ್ಲ ಅಂದ್ರೆ ಕ್ಷಮೆನೂ ಕೇಳ್ತೀನಿ, ನಾನು ಹೆಣ್ಣು ಅಂತ, ಒಬ್ರು ಮಹಿಳೆ ಅಂತ ಈ ರೀತಿ ಎಲ್ಲ ಅಟ್ಯಾಕ್ ಮಾಡಬೇಡಿ ಅಂತ ಕಾಂಗ್ರೆಸ್ ಈಗ ಮಹಿಳಾ ಅಸ್ತ್ರವನ್ನ ಪ್ರಯೋಗಿಸಿದೆ. ಬಿಜೆಪಿ ಹೇಳ್ತಿರೋದೇನು, ಸುಮಾರು 1.25 ಕೋಟಿ ಮಹಿಳೆಯರಿಗೆ ಆ 2 ತಿಂಗಳ ಹಣವನ್ನ ಗುಳುಂ ಸ್ವಾಹ ಮಾಡಿದೆ ಕಾಂಗ್ರೆಸ್. 5,000 ಕೋಟಿ ಎಲ್ಲಿ ಹೋಯ್ತು ಲೆಕ್ಕನೇ ಸಿಕ್ತಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ತನಕದ ಕಥೆ ನೀವು ಹೇಳಬೇಡಿ, ಆಮೇಲಿಂದ ಬೇಡ. ಮಾರ್ಚು ಫೆಬ್ರವರಿ ದುಡ್ಡು ಬಂದಿದ್ಯಾ ಇಲ್ವಾ ಅದನ್ನ ಹೇಳಿ. ಅದು 2 ತಿಂಗಳದ ಮಧ್ಯದಲ್ಲಿ ಹೆಂಗ್ ಮಿಸ್ ಆಗಕ್ ಸಾಧ್ಯ? ಓಕೆ, ನೀವು ಲೇಟೆಸ್ಟು 2 ತಿಂಗಳು ಡಿಲೇ ಆಗ್ತಾ ಹೋಗುತ್ತೆ, ಆಮೇಲೆ ಹಾಕ್ತೀರಿ, ಅದು ಬೇರೆ. ಮಧ್ಯದ ಹೆಂಗ್ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಮಹೇಶ್ ತೆಂಗಿನಕಾಯಿ ಅವ್ರು ತೆಗೆದ್ರು. ಆರ್ ಅಶೋಕು, ಸುನಿಲ್ ಕುಮಾರ್ ಎಲ್ಲ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ, ದಾರಿ ತಪ್ಪಿಸಿದ್ದಾರೆ. ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ಉತ್ತರ ಕೊಡಿಸ್ಬೇಕು, ಕ್ರಮ ಕೈಗೊಳ್ಬೇಕು, ಹಕ್ಕುಚ್ಯುತಿ ತನಕ ಹೋಯ್ತು ಈ ವಿಷಯ ಅಲ್ವಾ. ಸ್ಪೀಕರ್ ನಾನು ಮಾಡಿಸ್ಕೊಡ್ತೀನಿ, ಮಾತಾಡಿಸ್ತೀನಿ, ಅವ್ರನ್ನ ಉತ್ತರ ಕೊಡ್ತಾರೆ, ಇಂಥ ತಪ್ಪಾಗಲ್ಲ ಅನ್ನೋ ಥರ ಭರವಸೆ ಕೊಟ್ಟ ಮೇಲೆ, ಸ್ವತಃ CM ಭರವಸೆ ಕೊಟ್ಟ ಮೇಲೆ ಸುಮ್ಮನಿದ್ರು. ಮಂಡೇ ಮುಂದಕ್ಕೆ ಹೋಯ್ತು. ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣದಿಂದಾಗಿ ನಿನ್ನೆ ಯಾಕೆ ಬಂದಿಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಇವರು, ಬರೋಕೆ ದಮ್ಮಿಲ್ದೆ ಅನ್ನೋ ಥರ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿತ್ತು, ಸರ್ಕಾರದ ವಿರುದ್ಧ ಮುಚ್ಚಿಡಕ್ಕೆ ನೋಡ್ತಿದ್ದಾರೆ ಅಂತ. ಇವತ್ತು ಸಚಿವೆ ಒಪ್ಪಿಕೊಂಡಿದ್ದಾರೆ, ಹೌದು ಆರ್ಥಿಕ ಇಲಾಖೆ ಜೊತೆ ನಾನು ಮಾತಾಡ್ತೀನಿ ಅನ್ನುವ ಮೂಲಕ ಆರ್ಥಿಕ ಇಲಾಖೆದು ತಪ್ಪಾಗಿದೆ ಅನ್ನೋದನ್ನ, ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ, ಕಡೆಗೂ ಒಪ್ಪಿಕೊಂಡಿದ್ದಾರೆ. ಆದರೆ ಬಿಜೆಪಿ ಇದಕ್ಕೆ ಸ್ಯಾಟಿಸ್ಫೈ ಆಗಿಲ್ಲ, ಸಭಾತ್ಯಾಗ ಮಾಡಿದೆ. ನೀವು ಕೊಡ್ತಿರೋದ್ ರೀತಿ ಏನೋ ಒಂದು ಮಿಸ್ಟೇಕ್ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ಕೊಡ್ತಿದ್ದೀರಾ, ಆದರೆ ಇದು ಸಮಂಜಸ ಉತ್ತರ ಅಲ್ಲ. ಅದು ಹೆಂಗ ಅಲ್ಲಿ 2 ತಿಂಗಳು ಮಿಸ್ ಆಯಿತು, ದುಡ್ಡಿಲ್ವಾ ನಿಮ್ಮ ಹತ್ರ ಅಥವಾ ದುಡ್ಡು ಬೇರೆ ಕಡೆ ಹೋಯ್ತಾ, ಅದು ಬೇಕು ಉತ್ತರ ಅನ್ನೋದು ಈಗ ಬಿಜೆಪಿ ಹಿಡಿದಿರುವಂತಹ ಪಟ್ಟು. ಇದಕ್ಕೆ ನೋಡಿ, ಮಧ್ಯದಲ್ಲಿ DK ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ. ಹೇಳಿ ಕೇಳಿ DK ಟೀಮಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ರಂಗನಾಥ್ ಅವ್ರು ನಿನ್ನೆ ಶಾಕ್ ಕೊಟ್ಟಿದ್ರು ಸಿದ್ದರಾಮಯ್ಯನವ್ರಿಗೆ, ರಾಜಣ್ಣವ್ರ ಕ್ಷೇತ್ರಕ್ಕೆ ಇಷ್ಟೆಲ್ಲ ಕೋಟಿ ಕೊಡ್ತೀರಾ, ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ತಡೆ ಹಿಡ್ತಿದ್ದೀರಾ ಅಂತ ಕಾಂಗ್ರೆಸ್ ಶಾಸಕ DK ಬಣದ ಅತ್ಯಾಪ್ತ ಅವ್ರ ಸಂಬಂಧಿ ರಂಗನಾಥ್ ಅವರು ಸಿದ್ದರಾಮಯ್ಯನವ್ರ ವಿರುದ್ಧ ಎಂಥ ಪ್ರಶ್ನೆ ಇಟ್ಟರು. ಆಮೇಲೆ ಆಯ್ತಪ್ಪ ಕೊಡಿಸ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರೇ ಸಾಫ್ಟ್ ಆಗಬೇಕಾಯ್ತು. ಇವತ್ತು ನೋಡಿ DK ಮಧ್ಯಪ್ರವೇಶ ಮಾಡ್ತಾರೆ ಲಕ್ಷ್ಮಿ ವಿಚಾರದಲ್ಲಿ.
ಮಂತ್ರಿಗಳು ಉತ್ತರ ಕೊಟ್ಟಾಗ ನಾನು ಇಲ್ಲೇ ಇದ್ದೆ, ಆಫೀಸರ್ಸ್ನ ಕರೆದು ಕೇಳಿದ್ದೀನಿ, ಸೆಪ್ಟೆಂಬರ್ವರೆಗೆ ರಿಲೀಸ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಸರ್ಕಾರ ದಿವಾಳಿ ಆಗೋಗಿದೆ ಅಂತ ಹೇಳ್ತಿದ್ದಾರೆ. DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಗೃಹಲಕ್ಷ್ಮಿ ಹಣದ ಜಟಾಪಟಿಯಲ್ಲಿ ಹಣದ ವ್ಯತ್ಯಾಸದ ಬಗ್ಗೆ CM ಖಾತೆಯನ್ನ ದೂರುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಿಸ್ಟೇಕ್ ಅಲ್ಲ. CM ವಹಿಸ್ಕೊಂಡಿರುವಂಥ ಆರ್ಥಿಕ ಇಲಾಖೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ನವರೇ ಕೊಟ್ಟಿಲ್ಲ. ಸಚಿವರು ಏನ್ ಮಾಡ್ತಾರೆ ಅಂತ ಪ್ರತಿಪಕ್ಷಗಳಿಗೆ DK ಶಿವಕುಮಾರ್ ಅವರ ಆನ್ಸರು. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ನೋಡ್ಕೊಳ್ತಿದ್ದಾರೆ? ಸಿದ್ದರಾಮಯ್ಯನವರು. ಅವ್ರು ನೋಡ್ಕೊಳ್ತಿರೋದಕ್ಕೇನೆ ಮೊನ್ನೆ ಅವರೇ ಕಡೆಗೆ ಆಯ್ತು ನಾನೇ ನೋಡ್ತೀನಿ ಅನ್ನೋ ತನಕ ಹೇಳಬೇಕಾಯ್ತು ಅನ್ನೋದನ್ನು ಕನ್ವೆ ಮಾಡ್ದಂಗಾಯ್ತಾ DK ಶಿವಕುಮಾರ್ ಅವರು. ಹಣಕಾಸು ಖಾತೆ ನಿರ್ವಹಣೆ ಮಾಡ್ತಿರುವ CM ಸಿದ್ದರಾಮಯ್ಯನವ್ರಿಗೆ ಠಕ್ಕರಿಗ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತು CM ಇಲಾಖೆಯನ್ನ ಬೆರಳು ಮಾಡಿ ತೋರಿಸಿದ್ದಾರೆ DK. ಕೇಂದ್ರ ಎಲ್ಲ ಕೊಡ್ತೀನಿ ಅಂದಿದ್ದೆಲ್ಲ ಕೊಟ್ಟು ಬಿಟ್ಟಿದ್ಯಾ, ಜಲ್ ಜೀವನ್ ಮಿಷನ್ನು ಅದು ಇದು ಅಂದ್ಕೊಂಡು ಅವರು ಪ್ರಶ್ನೆ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಪರ್ಟಿಕ್ಯುಲರ್ಲಿ ಗೃಹಲಕ್ಷ್ಮಿಲಿ ಆರ್ಥಿಕ ಇಲಾಖೆ ಅಂದ್ರೆ ಮುಖ್ಯಮಂತ್ರಿಗಳೇ ನೇರ ಹೊಣೆ ಅನ್ನೋದನ್ನ DK ಶಿವಕುಮಾರ್ ಅವ್ರು ಹೇಳ್ದಂಗಾಯ್ತು. ಭಾರಿ ಜಟಾಪಟಿ ಆಗ್ಬಿಟ್ಟಿದೆ. ಸೆಷನ್ ನಲ್ಲಿ ಸಭಾತ್ಯಾಗ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ನ ಹಣ ಹಾಕಿಲ್ಲ. ಕೆಲವ್ರಿಗೆ ನಾನು ಮಾಹಿತಿ ಕೇಳಿದ್ದೆ, 3 ದಿನ ಆದರೂ ಉತ್ತರ ಕೊಟ್ಟಿಲ್ಲ. ಮಾಹಿತಿ ಕೊಡೋದಕ್ಕೆ ಅಧಿಕಾರಿಗಳು ಯಾಕೆ ಹಿಂದೇಟ್ ಹಾಕಿದ್ರು ಅಂತ BJP ಪ್ರಶ್ನೆ ಮಾಡುತ್ತಿಲ್ಲಿ. ಮಾಹಿತಿನಾದ್ರೂ ಕೊಡ್ಬೋದಿತ್ತಲ್ವ, ಡಿಲೇ ಆಗಿದೆ ಅಂತನೋ. ಮತ್ತು ಮಾಹಿತಿ ಕೊಡ್ತಿಲ್ಲ. ಬೆಳಗಾವಿ ಅಧಿಕಾರಿಗಳು ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. DD ಕಾಲ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ. ಉಪನಿರ್ದೇಶಕರು ಮಾಹಿತಿ ಕೊಡೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಮಹಿಳಾ ಇಲಾಖೆ ನಿರ್ದೇಶಕರು ಉತ್ತರ ಕೊಡ್ತಿಲ್ಲ. ಇದರಲ್ಲಿ ಏನೋ ಬೇರೆ ವಾಸನೆ ಇದೆ. ಅದಕ್ಕೆ ನಾವಿಲ್ಲಿ ಕೇಳ್ತಿರೋದು. ಸರಿ, ಡಿಲೇ ಆಗಿದ್ರೆ ಎಷ್ಟೊಂದು ಸಲ ಅದೇನು ದೊಡ್ಡ ವಿಷಯನಾ? ಈಗ ಗೃಹಲಕ್ಷ್ಮಿ ಹಣ ಡಿಲೇ ಆಯ್ತು, ಯಾವುದೋ ಒಂದು ಸರ್ಕಾರದಿಂದ ಬರೋ ದುಡ್ಡು ಈ ಮಂತ್ ಬರೋದು 4 ತಿಂಗಳು ಬಿಟ್ಟು ಬಂದ್ರು ಅದೊಂದು ಹಗರಣ ಅಂತ ಯಾರು ಎತ್ಕೊಳ್ಳಲ್ಲ. ಇಲ್ಲಿ ಬೇರೆ ಇದೆ ಅಂತ BJP ಹೇಳ್ತಿರೋದು. ಯಾರು ಇದಕ್ಕೆ ಉತ್ತರ ಕೊಡೋಕೆ ಕಳ್ಳಾಟ ಮಾಡ್ತಿದ್ದಾರೆ, ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ. ಪ್ರಕರಣ ಮುಚ್ಚಾಕುವಂತ ಪ್ರಯತ್ನ ಆಗ್ತಿದೆ. ಅಧಿಕಾರಿಗಳನ್ನ ನಾನು ಕೇಳ್ತೀನಿ. ಬೆಳಗಾವಿ ಸದನ ನಡೆದಿದೆ. ಈಗ ಶಾಸಕನಾಗಿ ಉತ್ತರ ಬಯಸ್ತಾ ಇದ್ದೀನಿ. ಮಹೇಶ್ ತೆಂಗಿನಕಾಯಿ ಅವರೇ ಈ ವಿಚಾರ ಎತ್ತುಕೊಂಡಿದ್ದು. ಅವರು ಈಗ ಡೀಟೇಲ್ ಆಗಿರ್ತಿದ್ದಾರೆ. BJP ವಿರುದ್ಧ ಈಗಾಗಲೇ ಶುರುವಾಗಿದೆ. ಈ ಕೇಸ್ ನೀವು ಫೈನಲ್ ತಗೊಂಡು ಹೋಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಿ ಅಲ್ವಾ ಸರ್? ಏನೇ ಸಿಕ್ಕಿದ್ರು ನಿಮ್ದು ಅಡ್ಜಸ್ಟ್ಮೆಂಟ್ ಅಂತ ನೇರವಾಗಿ ಶುರುವಾಗ್ಬಿಟ್ಟಿದೆ ಅವ್ರ ಮೇಲೆ ಆರೋಪ. ಸೊ ಮಹೇಶ್ ತೆಂಗಿನಕಾಯಿ ಅವರು ಅಡ್ಜಸ್ಟ್ಮೆಂಟ್ ಇಲ್ವೇ ಇಲ್ಲ ಈ ಕೇಸಲ್ಲಿ ಅಂತ ಈಗ ನಿಂತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂದ್ರೆ ಇಲ್ಲಿ ಏನೋ ಬೇರೆ ಇದೆ, ವಾಸನೆ ಬರ್ತಿದೆ ಹಗರಣದ್ದು. ಯಾಕೆ ಸುಳ್ಳು ಹೇಳಬೇಕಿತ್ತು ಸಚಿವೆ? ನಾನು ಈಗಷ್ಟೇ ಬಂದಿದ್ದೀನಿ ಹಾಕಿ ಬಂದಿದ್ದೀನಿ ಅಂತನೋ ಅಥವಾ ಪ್ರಾಬ್ಲಮ್ ಆಗಿದೆ ಅಂತನೋ ಹೇಳಿದ್ರೆ ಫಸ್ಟ್ ಟೈಮ್ ಉತ್ತರ ಕೊಡುವಾಗ ಮಿನಿಸ್ಟ್ರು ಅದು ಬೇರೆ ಇರ್ತಿತ್ತು. ಆದ್ರೆ ನೀವು ಹೇಳಿದ್ ಬೇರೆ ಅಲ್ವಾ ಅಂತ ಕೇಳ್ತಿದ್ದಾರೆ. ನಮಗೆ ನಿಮ್ಮ ಉತ್ತರ ಸಮಂಜಸ ಅನಿಸ್ತಿಲ್ಲ, ಇಲ್ಲಿ ಕಳ್ಳಾಟ ನಡೆದಿದೆ ಅಂತ ಸಭಾತ್ಯಾಗ ಆಗಿದೆ. ಒಬ್ಬರು ಮಹಿಳೆ ಅಂತ ಈ ರೀತಿ ಮುಗಿ ಬೀಳ್ತಿದ್ದೀರಾ ಅಂತ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 54,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೀವಿ ಇದುವರೆಗೆ, ಆದರೂ ನಿಮ್ಗೆ ಸಮಾಧಾನ ಇಲ್ಲ ನಾನು ಕೊಡೋ ಉತ್ತರಕ್ಕೆ ಅಂದ್ರೆ ಕ್ಷಮೆ ಕೇಳ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ BJP ಈಗ ಒಂದು 5,000 ಕೋಟಿ ಹಗರಣ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿದ್ರು, ಇಡೀ ಸರ್ಕಾರ ಸೇರ್ಕೊಂಡು ಮಾಡ್ತೋ, ಸಿದ್ದರಾಮಯ್ಯನವ್ರು ಮಾಡಿಸಿದ್ರು, ಆರ್ಥಿಕ ಇಲಾಖೆ ಮಾಡ್ತೋ, ಬಿಹಾರಕ್ಕೆ ಹೋಯ್ತೋ, ಬೇರೆ ಕಡೆ ಹೋಯ್ತೋ ಅಂತ BJP ಕೇಳ್ತಿರೋದು. ಯಾರು ಮಾಡಿದ್ರೇನು? ಇಲ್ಲಿ ಏನೋ ಒಂದು ಆಗಿದೆ. ಆಗಿಲ್ಲ ಅಂದ್ರೆ ಕರೆಕ್ಟ್ ಆನ್ಸರ್ ಕೊಡಿ. ದುಡ್ಡು ಕಲೆಕ್ಷನ್ ಆಗಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಸಭೆಯಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಟ್ಬಿಡ್ತೀನಿ. ಈಗ ನಿಮ್ಗೆ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ಬಿಟ್ಟವ್ರೆ. 3 ವರ್ಷ ಆದರೂ ಕೊಟ್ಟಿಲ್ಲ. 1 ರೂಪಾಯಿಗೆ 9% ಕೊಡ್ತೀನಿ ನಾನು. 9% ಅಂದರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನು ಮಾಡೋಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರೂ ಇಲ್ಲ. ಇವರು ವಿರೋಧ ಮಾಡಿದವರು ಇವರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯಿತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅದಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಫಸ್ಟು ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡಲಿ, ಬರೀ ಪರಿಹಾರದ ದುಡ್ಡು ಕೊಡಲಿ, ಅದ್ರ ಬಗ್ಗೆ ಮಾತಾಡಲಿ. ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ರೇ ಇದೇ ಕ್ಷೇತ್ರದಲ್ಲಿ ಇರೋದು ಅವರು, ಇದೇ ಕ್ಷೇತ್ರದಲ್ಲಿ ಇರೋದು. ನೆನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ. ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರಿಸ್ಕೊಂಡೆ, ಅದ್ಯಾಕೋ ಎತ್ತಲಿಲ್ಲ. ಈಗ ಎತ್ತಲಿ ಉತ್ತರ ಕೊಡ್ತೀವಿ. ಈಗ ಇಲ್ಲೇ ಇದ್ರಂತೆಲ್ಲ ಕಣೆ ಆಗ್ಬಿಟ್ಟಿದ್ರ? ಇದ್ರಲ್ಲಿ ಪ್ರೊಟೆಸ್ಟ್ ಅಲ್ಲಿ ಇದ್ರ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಕ್ ಹೇಳಿ ಅವ್ರ ಮೇಲೆ. ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ ನಾನು
ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ, ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವ್ರು ಕೊಟ್ಟಿರುವಂಥ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮಗೆ ಬಂದಿರುವಂಥ ದಾಖಲೆಗಳ ಮುಖಾಂತರ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ಇವತ್ತು ಅವರು ಅದನ್ನು ನನ್ನ ಉದ್ದೇಶಪೂರ್ವಕವಾಗಿ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಭಾಳ ಒಳ್ಳೆಯ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ ಒಬ್ಬರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ನ ಮೆತ್ತೆ ಒಪ್ಕೊಂಡ್ಬಿಡಿ ಅಷ್ಟೇ. ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗೆ ಹೇಳಿರಿ ಏನರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ. ಡಿಲೇ ಅಂತ ಆನ್ಸರ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂತ ಬಿಜೆಪಿ ಹೇಳ್ತಿರೋದು ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಅವತ್ತು ಪರೋಕ್ಷವಾಗಿ ಒಪ್ಕೊಂಡ್ರು, ನಾನು ಹಾಕಿಸ್ತೀನಿ ಬಂದಿಲ್ಲ ಅಂದ್ರೆ ಅನ್ನುವ ಮೂಲಕ. ಈಗ ಸಚಿವೆ ಒಪ್ಕೊಂಡಿದ್ದಾರೆ, ಆರ್ಥಿಕ ಇಲಾಖೆಗೆ ನಾನು ಹೇಳ್ತೀನಿ ಅಂತಿದ್ದಾರೆ. ಹಾಗಾದ್ರೆ ಏನಾಗಿದೆ ಒಳಗಡೆ ಗೋಲ್ಮಾಲ್ ಅನ್ನೋದು ಉತ್ತರ ಸಿಗಬೇಕಾಗಿದೆ. ಒಂದು, ನಿಮ್ಮ ಸರ್ಕಾರ ದಿವಾಳಿ ಎದ್ದು ಹೋಗಿದೆ, ನಮ್ಮ ಹತ್ರ ಕೈಲಾಗಲ್ಲ ಅಂತ ಘೋಷಣೆ ಮಾಡಿಬಿಡಿ, ಹಾಗಾಗಿ ನಮಗೆ ಬೇಕಾಬಿಟ್ಟಿ ಮಾಡ್ತಿದ್ದೀವಿ ಅಂತ. ಇಲ್ಲ, ಏನಾಗಿದೆ ಒಳಗೆ ಕಳ್ಳಾಟ ಅನ್ನೋದಕ್ಕೆ ಉತ್ತರ ಕೊಡಿ ಅಂತ ಈಗ ಬಿಜೆಪಿ ಮುಗಿಬಿದ್ದಿರೋದು ವಿವಿಧ ಮಂತ್ರಿಗಳ ಬುಡಕ್ಕೆ ಬರ್ತಾ ಇದೆ ಈಗ ವಿಚಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.